ಆಫ್ಟರ್ನೂನ್ ಎಸ್ ಐ ಆರ್ನಲ್ಲಿ ಬಿ ಎಲ್ ಒಗಳು ಯಾವ ರೀತಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಈ ಆ್ಯಪ್ನ ಯೂಸ್ ಮಾಡ್ಬೋದು. ಈಸಿ ವೋಟರ್ ಲಿಸ್ಟ್ ಆ್ಯಂಡ್ ಎಸ್ ಐ ಆರ್ ಸ್ಟೇಟಸ್ ಇದನ್ನು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನೀವು ಇಲ್ಲಿ ಓಪನ್ ಕೊಟ್ಟು ಇದನ್ನು ಇನ್ಸ್ಟಾಲ್ ಮಾಡಿ. ನೆಕ್ಸ್ಟು ಎಸ್ ಐ ಆರ್ ಡೀಟೇಲ್ಸ್ನ ಇಲ್ಲಿ ಎಸ್ ಐ ಆರ್ ಅಂತ ಇದೆ ನೋಡಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ಫಸ್ಟು ಕರ್ನಾಟಕನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಎಲ್ಲ ಯಾವುದಾದ್ರು ಸ್ಟೇಟು ಎಸ್ ಆರ್ ಆಗಿರ್ತದೆ ಅದೆಲ್ಲ ಸಿಗುತ್ತೆ. ಇದರಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ನಿಮ್ಮದು ಎಪಿಕ್ ನಂಬರ್ ಹಾಕಬೇಕಾಗತ್ತೆ. ಎಪಿಕ್ ನಂಬರ್ ಈ ಎಕ್ಸಾಂಪಲ್ಲು ಹಾಕಿದ್ದೀನಿ, ಇದು ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟಾಗ ಇಲ್ಲಿ ನಿಮ್ಮದು ಡೀಟೇಲ್ ಸಿಗುತ್ತೆ. ಎಸ್ ಆರ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸಬ್ಮಿಟೆಡ್, ಅವೈಲಬಲ್ ಡಾಟಾ ಡಸ್ ನಾಟ್ ಇಂಡಿಕೇಟ್ ಎನಿ ಸಿಗ್ನಿಫಿಕೆಂಟ್ ಡಿಸಿಪ್ಲಿನರಿ ಅಂತ ಅಂತಾರೆ. ಆ ರೀತಿಯೂ ಇರ್ತದೆ. ಇಲ್ಲಾಂದರೆ ಇನ್ನೊಂದು ಎಕ್ಸಾಂಪಲ್ ಬೇರೆದು ಎಪಿಕ್ ನಂಬರ್ ಹಾಕಿರ್ತೀನಿ. ಸರ್ಚ್ ಕೊಟ್ಟರೆ ನಿಮ್ಮದು ಬಯೋಮೆಟ್ರಿಕ್ ಆಗಿಲ್ಲ ಅಥವಾ ಬಿ ಎಲ್ ಒ ಇನ್ನೂ ಅಪ್ಡೇಟ್ ಮಾಡಿಲ್ಲ ಅಂದರೆ ಈ ರೀತಿ ತೋರಿಸುತ್ತೆ. ಇಲ್ಲಾಂದರೆ ನೀವು ಈ ರೀತಿ ಇನ್ನೊಂದು ಬೇರೆ ಸರ್ಚ್ ಮಾಡಿದ್ರೆ ಈ ರೀತಿ ತೋರಿಸುತ್ತೆ. ಯುವರ್ ಎಸ್ ಐ ಆರ್ ಫಾರ್ಮ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸಬ್ಮಿಟೆಡ್, ಅವೈಲಬಲ್ ಡಾಟಾ ಸಜೆಸ್ಟೆಡ್ ಟು ಅಡಿಷ್ನಲ್ ವೆರಿಫಿಕೇಷನ್ ಮೇ ಬಿ ರಿಕ್ವೈರ್ಡ್ ಡ್ಯೂರಿಂಗ್ ದಿ ಎಸ್ ಐ ಆರ್ ಪ್ರೊಸೆಸ್. ಇದು ಕ್ಯಾಟಗರಿ 3 ಅಂತ ಇದೆ. ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೆಲವೊಂದು ಡಾಕ್ಯುಮೆಂಟ್ 12 ಡಾಕ್ಯುಮೆಂಟಲ್ಲಿ ಒಂದು ಡಾಕ್ಯುಮೆಂಟ್ನ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಈ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮದು ಅಪ್ಡೇಟ್ ಆಗಿದೆಯಾ ಆಗಿಲ್ವಾ. आपको वो एस आई आर का फॉर्म्स फिलअप करके आप बी एल ओ को दे चुका है ना, वो वेरीफाई करने के लिए ये ऐप आप यूज़ करते हो. प्लीज़ वीडियो लाइक ಮಾಡಿ, ಶೇರ್ ಮಾಡಿ.